ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಇನ್ನೇನು ದಿನಗಣಗಳು ಶುರುವಾಗಿದೆ. ಯಾಕಂದರೆ ಸಿ&ಆರ್ ರೂಲ್ ಕೂಡ ಬಂದಿದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಕನ್ನಡ ಕ್ಲಾಸ್ಗಳನ್ನು ಮಾಡಿದ್ದೇನೆ. ಅದರ PDF ಕೂಡ ಅವೈಲಬಲ್ ಇದೆ. ಇದೀಗ ನಾನು ನೆಕ್ಸ್ಟು ಪಾರ್ಟ್ ಅಂದರೆ ಈಗ ಕಂಪ್ಯೂಟರ್ ಅಂದರೆ ನಿಮಗೆ ಹೆಚ್ಚು ಅಂದರೆ 25 ಮಾರ್ಕ್ಸ್ಗೆ ಇರುವಂಥದ್ದು, ಅದು PSTRಗೆ 25 ಮಾರ್ಕ್ಸ್ಗೆ ಕಂಪ್ಯೂಟರ್ ಇರೋದ್ರಿಂದ ಕಂಪ್ಯೂಟರ್ ಕ್ಲಾಸ್ಗಳನ್ನು ಈಗ ಮಾಡೋಣ ಅಂತ ಶುರು ಮಾಡಿದ್ದೇನೆ. ಇವತ್ತು ನಾವು ಕಂಪ್ಯೂಟರ್ ಬಗ್ಗೆ ಮೊದಲ ಪಾಠವನ್ನು ನೋಡೋಣ. ಸ್ನೇಹಿತರೆ, ಅದಕ್ಕಿಂತ ಮುಂಚಿತವಾಗಿ ನೀವು ಯಾರಾದರೂ ಕೂಡ ನಮ್ಮ ಚಾನಲನ್ನು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನೊಂದು ವಿಚಾರ, ಈ ಕಂಪ್ಯೂಟರ್ ಏನಿದೆ ಅದು ಕನ್ನಡದಲ್ಲಿ ನಮಗೆ ಅಷ್ಟು ಸುಲಭಕ್ಕೆ ಸಿಗೋದಿಲ್ಲ. ನಾನು ಕೆಲವೊಂದೊಂದು ಸರ್ಚನ್ನು ಮಾಡಿ ನಮ್ಮ PSTRಗೆ ಎಷ್ಟು ಬೇಕು ಕಂಪ್ಯೂಟರಲ್ಲಿ, ಕಂಪ್ಯೂಟರ್ ಹೇಗೆಲ್ಲ ಬರುತ್ತೆ ಅನ್ನುವಂಥದ್ದನ್ನು ಸಿಲೆಬಸ್ ಆಧಾರಿತವಾಗಿ ಕ್ಲಾಸ್ಗಳನ್ನು ಮಾಡ್ತಾಯಿದ್ದೇನೆ. ಯಾರಾದರೂ ನಿಮ್ಮ ಸ್ನೇಹಿತರು PSTRಗೆ ರೆಡಿ ಆಗ್ತಿದ್ರೆ ಅವರಿಗೆ ಈ ಲಿಂಕನ್ನು ಕಳಿಸಿ ಅಂತ ಹೇಳ್ತಾ ಶುರು ಮಾಡೋಣ. ನೋಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ 2026ಕ್ಕೆ ಕಂಪ್ಯೂಟರ್ ಆಗಿದೆ. ಇದು ಮೊದಲ ಪಾಠ ಆಗಿರುವಂಥದ್ದು. ಸ್ನೇಹಿತರೆ, ಕಂಪ್ಯೂಟರ್ ಎನ್ನುವಂತಹದ್ದು ಒಂದು ಎಲೆಕ್ಟ್ರಾನಿಕ್ ಸಾಧನ ಅಥವಾ ಎಲೆಕ್ಟ್ರಾನಿಕ್ ಮಿಷನ್ ಅಂತ ಕರೀತಾರೆ. ಅಂದರೆ ವಿದ್ಯುತ್ತನ್ನು ಆರಿಸುವ ಮೂಲಕ ಅದು ವರ್ಕ್ ಮಾಡುತ್ತೆ, ಕಾರ್ಯವನ್ನು ಮಾಡುತ್ತೆ ಅಂತ. ಇಂತಹ ಕಂಪ್ಯೂಟರನ್ನು ಕಂಡು ಹಿಡಿದವರು ಯಾರಪ್ಪ ಅಂದರೆ ಚಾರ್ಲ್ಸ್ ಬೇಬೇಜ್ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಅದರಿಂದ ಇವರನ್ನು ಕಂಪ್ಯೂಟರ್ನ ಪಿತಾಮಹ ಎಂದು ಕರೆಯಲಾಗುತ್ತೆ. 19ನೇ ಶತಮಾನದಲ್ಲಿ ಇವರು ವಿನ್ಯಾಸಗೊಳಿಸಿದ ಅನಾಲಿಟಿಕಲ್ ಇಂಜನ್ ಏನಿದೆ ಆಧುನಿಕ ಕಂಪ್ಯೂಟರ್ಗಳಿಗೆ ಅದು ಬುನಾದಿಯನ್ನು ಹಾಕಿಕೊಡುವಂಥದ್ದು. ಸ್ನೇಹಿತರೆ, ಇಷ್ಟು ಸಾಕು ನಿಮಗೆ. ಅಂದರೆ ಕಂಪ್ಯೂಟರ್ ಅಂದ್ರೇನು, ಕಂಪ್ಯೂಟರ್ನ ಪಿತಾಮಹ ಯಾರು ಅಂದರೆ ಚಾರ್ಲ್ಸ್ ಬೇಬೇಜ್ ಅಂತ. ಇನ್ನು ಕಂಪ್ಯೂಟರ್ನ ಇತಿಹಾಸವನ್ನು ನಾವು ನೋಡ್ಕೊಂಡು ಹೋಗೋಣ. ಇಲ್ಲಿ ಎಳೆಯೋದೆಲ್ಲ ಇಲ್ಲ, ಕೊಯ್ಯೋದೆಲ್ಲ ಇಲ್ಲ, ಜಸ್ಟ್ ಸಿಂಪಲ್ಲಾಗಿ ಹೇಳ್ಕೊಂಡು ಹೋಗುವಂಥದ್ದು. ಕಂಪ್ಯೂಟರ್ನ ಇತಿಹಾಸ ನಮಗೆ ಬೇಕಾಗುತ್ತೆ. ನಿಮಗೆ ಗೊತ್ತಿರಲಿ, ಕಂಪ್ಯೂಟರ್ ಏನಿದೆ ಅದರ ಪೀಳಿಗೆಗಳು ಜನರೇಷನ್ ಆಫ್ ಕಂಪ್ಯೂಟರ್ ತಂತ್ರಜ್ಞಾನದ ಬದಲಾವಣೆಗೆ ಅನುಗುಣವಾಗಿ ಕಂಪ್ಯೂಟರ್ ಬೆಳವಣಿಗೆಯನ್ನು ಈ ಕೆಳಗಿನಂತೆ ವಿಂಗಡಿಸಲಾಗಿದೆ. ಹಾಗಾದರೆ ಎಷ್ಟು ಪೀಳಿಗೆಗಳು ಕಂಪ್ಯೂಟರ್ನದ್ದು ಅಥವಾ ಕಂಪ್ಯೂಟರ್ ಜನರೇಷನ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿ ನಿಮಗೆ 1 ರಿಂದ 2 ಅಂಕಗಳು ಇಲ್ಲಿ ಕೇಳುವ ಸಾಧ್ಯತೆ ಇದೆ. ಮೊದಲನೇದು ನೋಡೋಣ, ಮೊದಲ ಪೀಳಿಗೆ ಅಥವಾ ಫಸ್ಟ್ ಜನರೇಷನ್ ಯಾವಾಗಿಂದ ಅಂದರೆ 1940 ರಿಂದ 50 ಎನ್ನುವಂಥದ್ದು. ಇಲ್ಲಿ ಮೊದಲ ಪೀಳಿಗೆಯಲ್ಲಿ ನಿಮಗೆ ಒಂದು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಈ ಪೀಳಿಗೆನ ಯಾವ ರೀತಿ ವಿಭಾಗಿಸಲಾಗಿದೆ ಅಂದರೆ, ನಾವು ಹೇಗೆ ಕಂಪ್ಯೂಟರ್ಗಳಿಗೆ ವಿದ್ಯುತ್ತನ್ನು ಒದಗಿಸ್ತೀವೋ ಅದರ ಮೇಲೆ ಈ ಪೀಳಿಗೆಗಳನ್ನು ನಾವು ಮೊದಲಿಗೆ ನೋಡೋಣ. ಮೊದಲ ಪೀಳಿಗೆ ಕಂಪ್ಯೂಟರ್ನಲ್ಲಿ ಏನನ್ನು ಬಳಸಲಾಗಿತ್ತು ಅಂದರೆ ನಿರ್ವಾತ ಕೊಳವೆಗಳು ಅಥವಾ ವ್ಯಾಕ್ಯೂಮ್ ಟ್ಯೂಬ್ಸನ್ನು ಬಳಸಲಾಗ್ತಿತ್ತು. ವ್ಯಾಕ್ಯೂಮ್ ಟ್ಯೂಬ್ಸ್ ಅಂದರೆ ಹಿಂಗಿರುತ್ತೆ, ನಿಮ್ಗೆ ಗೊತ್ತಿರಲಿ, ವ್ಯಾಕ್ಯೂಮ್ ಟ್ಯೂಬ್ಸ್ ಹಿಂಗಿರುತ್ತೆ. ಇದರ ಮೂಲಕ ವ್ಯಾಕ್ಯೂಮ್ ಟ್ಯೂಬ್ಸ್ ಮೂಲಕ ನಿಮಗೆ ವಿದ್ಯುತ್ತನ್ನು ಕಂಪ್ಯೂಟರಿಗೆ ಕೊಡ್ತಾ ಇರುತ್ತೆ. ಸೊ ಮೊದಲ ಪೀಳಿಗೆಯಲ್ಲಿ ಏನನ್ನು ಬಳಸಲಾಗುತ್ತೆ ಅಂತ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ವ್ಯಾಕ್ಯೂಮ್ ಟ್ಯೂಬ್ಗಳ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಮೊದಲ ಪೀಳಿಗೆಯ ಕಂಪ್ಯೂಟರ್ಗಳು ದೊಡ್ಡ ಕೋಣೆಯಷ್ಟು ಇದ್ವು, ಅಂದರೆ ಒಂದು ರೂಮ್ ಗಾತ್ರ ಇರ್ತುತ್ತೆ. ಸೊ ಇಲ್ಲಿ ಏನು ಮಾಡುತ್ತೆ, ಮೊದಲ ಪೀಳಿಗೆಯಲ್ಲಿ ಅತಿಯಾದ ಶಾಖವನ್ನು ಉತ್ಪಾದನೆ ಮಾಡ್ತಾ ಇರುತ್ತೆ ಯಾವುದು ಕಂಪ್ಯೂಟರ್ಗಳು. ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಸೋದ್ರಿಂದ ಶಾಖ ಹೆಚ್ಚಾಗ್ತಾ ಇರುತ್ತೆ. ಅವಾಗ ಏನು ಮಾಡ್ತಾರೆ ಅಂದರೆ ಯೋಚನೆ ಬರುತ್ತೆ. ಸೊ ಈ ಅತಿಯಾದ ಶಾಖವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಮತ್ತೊಂದು ಅನ್ವೇಷಣೆಯನ್ನು ಮಾಡ್ತಾರೆ. ಅದುವೇ 2ನೇ ಪೀಳಿಗೆಯಲ್ಲಿ. 2ನೇ ಪೀಳಿಗೆ ಬಂದು 1956 ರಿಂದ 63. ಈ ಇಸ್ವಿಗಳಿದೆಯಲ್ಲ ಇದನ್ನೇನು ಕೇಳೋದಿಲ್ಲ, ಬಟ್ ಹೆಚ್ಚು ಕಮ್ಮಿ ಇದ್ದರೂ ಬುಕ್ಕಲ್ಲೊಂದು ಇಲ್ಲೊಂದು ಇದೆ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. 2ನೇ ಪೀಳಿಗೆ ಅಂತ ಕೇಳ್ತಾರೆ. 2ನೇ ಪೀಳಿಗೆಯಲ್ಲಿ ಬಳಸುವಂತಹ ತಂತ್ರಜ್ಞಾನ ಅಂದರೆ ಈ ವ್ಯಾಕ್ಯೂಮ್ ಟ್ಯೂಬ್ ಏನಿದೆ ಅದು ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇರೋದ್ರ ಕಾರಣದಿಂದ ಮತ್ತು ಜಾಗ ಜಾಸ್ತಿ ಬೇಕಾಗಿರುತ್ತೆ. ಅದಕ್ಕೋಸ್ಕರ 2ನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸಲಾಗುತ್ತೆ. ಈ ಟ್ರಾನ್ಸಿಸ್ಟರ್ಗಳು ಹೇಗಿರುತ್ತೆ ಅಂದರೆ ಹೀಗಿರುತ್ತೆ ನೋಡಿ. ಟ್ರಾನ್ಸಿಸ್ಟರ್ ಬೇಕಾದ್ರೆ ಗೂಗಲ್ ಮಾಡಿ ಕೂಡ ನೀವು ನೋಡಬಹುದು. ಈಗಿರುತ್ತೆ ಟ್ರಾನ್ಸಿಸ್ಟರ್ಗಳು ಅಂದರೆ ಹೀಗಿರುತ್ತೆ. ಅವುಗಳನ್ನು ಜಾಸ್ತಿ ಆಗ್ಬೋದು ಅಂದರೆ ಈ ವ್ಯಾಕ್ಯೂಮ್ ಟ್ಯೂಬ್ ಬದಲಿಗೆ ಟ್ರಾನ್ಸಿಸ್ಟರ್ಗಳ ಬಳಕೆಯನ್ನು ಮಾಡಲಾಗುತ್ತೆ. ಅದು ಮೊದಲ ಪೀಳಿಗೆಗೆ ಹೋಲಿಸಿದರೆ ಇವರು ಚಿಕ್ಕದಾದ ಗಾತ್ರವನ್ನಾಗುತ್ತೆ. ಚಿಕ್ಕ ಗಾತ್ರವಾಗಿದ್ದು ವೇಗ ಹೆಚ್ಚಾಗಿರುತ್ತೆ ಮತ್ತು ಕಡಿಮೆ ವಿದ್ಯುತ್ತನ್ನು ಬಳಸುತ್ತೆ. ಅಂದರೆ ನಾವು ಯಾವುದೇನಾದರೂ ತೊಗೊಂಡ್ರೆ ನಾವು ಬಳಸೋಕ್ಕೆ ಹೋದಾಗಲೇ ಅದರದ್ದು ಸಮಸ್ಯೆಗಳು, ಅದರ ಅಭಿವೃದ್ಧಿ ಅನ್ನೋದು ಗೊತ್ತಾಗೋದು. ಹಾಗೆ ಫಸ್ಟಲ್ಲಿ ವ್ಯಾಕ್ಯೂಮ್ ಟ್ಯೂಬ್ ಬಳಸ್ತಾರೆ, ಅದಕ್ಕೆ ಒಂದು ರೀತಿ ಡೆವಲಪ್ಮೆಂಟ್ ಆಗಿ ಸೆಕೆಂಡಲ್ಲಿ ಟ್ರಾನ್ಸಿಸ್ಟರ್ಗಳನ್ನು ಬಳಸ್ತಾರೆ. ಇನ್ನು ಇದು ಕೂಡ ಸ್ವಲ್ಪ ಜಾಸ್ತಿ ಜಾಗವನ್ನು ಹಿಡಿಯೋದ್ರಿಂದ ನೆಕ್ಸ್ಟು ಮತ್ತೊಂದು ಹೊಸ ಸಂಶೋಧನೆ ಆಗುತ್ತೆ. ಅದು 3ನೇ ಪೀಳಿಗೆಯಲ್ಲಿ 64 ರಿಂದ 71. ಈ 3ನೇ ಪೀಳಿಗೆಯಲ್ಲಿ ಕಂಡುಬರುವಂಥದ್ದೇ ಇಂಟಿಗ್ರೇಟೆಡ್ ಸರ್ಕ್ಯೂಟ್ IC ಚಿಪ್ಗಳು ಅಂತ ಕರೀತಾರೆ. 3ನೇ ಪೀಳಿಗೆಯಲ್ಲಿ ಯಾವ ತಂತ್ರಜ್ಞಾನವನ್ನು ಬಳಸಲಾಗುತ್ತೆ, IC ಚಿಪ್ಗಳನ್ನು ಬಳಸಲಾಗುತ್ತೆ. ಇನ್ನು ಈ IC ಚಿಪ್ಗಳನ್ನು ಯಾವುದರಿಂದ ಮಾಡಲಾಗುತ್ತೆ ಅಂದರೆ ನಿಮಗೆ ಗೊತ್ತಿರಲಿ, ಸಿಲಿಕಾನ್ನಿಂದ. ಎಲ್ಲಿಂದ? ಸಿಲಿಕಾನ್. ಇದನ್ನು ಕಂಡುಹಿಡಿದವರು ಯಾರು ಅದೆಲ್ಲ ಈಗ ಬೇಡ, ಈಗ ಬೇಸಿಕ್ ಅಲ್ವಾ, ಆಮೇಲೆ ಹೋಗ್ತಾ ಎಲ್ಲ ಹೇಳ್ಕೊಳ್ಳೋಣ. ಈ IC ಚಿಪ್ಗಳನ್ನು ಯಾವುದು ಈ
ಐ ಸಿ ಚಿಪ್ ಏನಿದೆ ಇವುಗಳನ್ನು ಸಿಲಿಕಾನ್ನಿಂದ ಮಾಡಿಸಲಾಗುತ್ತೆ. ಈ ಚಿಪ್ಗಳ ಮೇಲೆ ಟ್ರಾನ್ಸಿಸ್ಟರ್ಗಳನ್ನು ಅಳವಡಿಸಲಾಗಿರುವಂಥದ್ದು ಅನ್ನೋದು ಗೊತ್ತಿರಲಿ. ಇದೇ ನೋಡಿ ಐ ಸಿ ಚಿಪ್ ಎನ್ನುವಂಥದ್ದು. ಈ ಚಿತ್ರ ಏನಿದೆ ಇದೇ ಐ ಸಿ ಚಿಪ್ ಆಗಿರುವಂಥದ್ದು. ಓಕೆ, ಇನ್ನು ಮುಂದೆ ಹೋಗೋಣ. ಇದರ ವೈಶಿಷ್ಟ್ಯ ಏನಂದರೆ ಕಂಪ್ಯೂಟರ್ಗಳ ವೇಗ ಮತ್ತು ದಕ್ಷತೆ ಮತ್ತು ನಂಬಲಾರ್ಹತೆಯನ್ನು ಹೆಚ್ಚಿಗೆ ಅಂದರೆ ನಂಬಿಕೆಯನ್ನು ಹೆಚ್ಚು ಮಾಡುತ್ತೆ. ಕೀಬೋರ್ಡ್ ಮತ್ತು ಮಾನಿಟರ್ಗಳ ಬಳಕೆಗೆ ಇದು ಜನಪ್ರಿಯವಾಗಿತ್ತು ಎನ್ನುವಂಥದ್ದು ಗೊತ್ತಿರಲಿ. ನೋಡಿ, ಒಂದರಲ್ಲಿ ವ್ಯಾಕ್ಯೂಮ್ ಟ್ಯೂಬು, ಎರಡರಲ್ಲಿ ಟ್ರಾನ್ಸಿಸ್ಟರು, ಮೂರನೇದರಲ್ಲಿ ಐ ಸಿ ಚಿಪ್. ಇದು ಕೂಡ ಇನ್ನೂ ಸ್ವಲ್ಪ ಡೆವಲಪ್ಮೆಂಟ್ ಮಾಡೋಣ ಅಂತ ಬಂದಾಗ 4ನೇ ಪೀಳಿಗೆ 1971ರಿಂದ ಪ್ರಸ್ತುತ ಇಲ್ಲಿವರೆಗೂ ಇರುವಂಥದ್ದು. ಏನಪ್ಪ ಈ 4ನೇ ಪೀಳಿಗೆಯಲ್ಲಿ ಬಳಸುವಂಥದ್ದು ಮೈಕ್ರೋ ಪ್ರೊಸೆಸರ್ಗಳಿಂದ ಏನಿದೆ ಇದನ್ನು ಬಳಸ್ತಾರೆ. ಮೈಕ್ರೋ ಪ್ರೊಸೆಸರ್ಗಳನ್ನು ಏನು ಬಳಕೆ ಮಾಡ್ತಾರೆ ಅದರಲ್ಲಿ ಏನು ಗೊತ್ತಾ, ಒಂದು ಮೈಕ್ರೋ ಪ್ರೊಸೆಸರಲ್ಲಿ ಸಾವಿರಾರು ಐ ಸಿ ಚಿಪ್ಗಳನ್ನು ಹಾಕಲಾಗುತ್ತೆ. ಇದು ಸಿಲಿಕಾನ್ ಚಿಪ್ ಬೆಲೆ ಇಲ್ಲಿ ಈ ಚಿತ್ರವನ್ನು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸೃಷ್ಟಿ ಮಾಡಲಾಗುತ್ತೆ. ಅದರಿಂದ ನಾವು ಕಂಪ್ಯೂಟರ್ ಯುಗದಲ್ಲೇ ಅತ್ಯಂತ ವೇಗವಾದ ಕ್ರಾಂತಿ ನಡೆಯುತ್ತೆ. ಈ ಪಿ ಸಿ ಏನಿದೆ, ಪರ್ಸ್ನಲ್ ಕಂಪ್ಯೂಟರ್, ಇವೆಲ್ಲವೂ ಇದರಿಂದನೇ ಬರುವಂಥದ್ದು. ಇಲ್ಲಿ ಇಂಟರ್ನೆಟ್ಟು, ಮೌಸು, ಗ್ರಾಫಿಕಲ್ ಯೂಸರು, ಇಂಟರ್ಫೇಸು ಇವೆಲ್ಲವೂ ಕೂಡ ನಮಗೆ ಬಳಕೆಗೆ ಅನುಕೂಲ ಆಗುತ್ತೆ. ಈಗಿರುವಂತಹದ್ದು ಕೂಡ 4ನೇ ಪೀಳಿಗೆ ಅಂಥದ್ದೇ. ಇನ್ನು ಇದನ್ನು ಮೀರಿಸುವಂತಹ ಮತ್ತೊಂದು ಪೀಳಿಗೆ ಬರುತ್ತೆ, ಅದುವೇ 5ನೇ ಪೀಳಿಗೆ. ಯಾವಾಗಪ್ಪ ಅಂದರೆ ಪ್ರಸ್ತುತ ಮತ್ತು ಭವಿಷ್ಯ. ಇದರಲ್ಲಿ 5ನೇ ಪೀಳಿಗೆಯಲ್ಲಿ ಹೆಚ್ಚು ಇದಾಗುವಂಥದ್ದು ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನವನ್ನು ಬಳಕೆ ಮಾಡಲಾಗುತ್ತೆ. ಇನ್ನು ಇದು ಮುಂದಿನ ಭವಿಷ್ಯದಲ್ಲೂ ಕೂಡ ಆಗಿರುವಂಥದ್ದು. ಮನುಷ್ಯರಂತೆ ಸ್ವಂತವಾಗಿ ಯೋಚನೆ ಮಾಡುವಂಥದ್ದು ಕೂಡ ಇದರಲ್ಲಿ ಬರುತ್ತೆ. ವೈಶಿಷ್ಟ್ಯ ಅಂದರೆ ಧ್ವನಿಯನ್ನು, ವಾಯ್ಸ್ ರೆಕಗ್ನೈಸೇಷನ್ನ ಗುರುತು ಹಾಕುತ್ತೆ. ಉದಾಹರಣೆಗೆ ಗೂಗಲ್ ಅಸಿಸ್ಟೆಂಟು, ಸಿರಿ ಏನಿದೆ, ರೊಬೊಟಿಕ್ ಮಿಷಿನ್ ಲರ್ನಿಂಗ್ ಎಲ್ಲವೂ ಕೂಡ ಈ 5ನೇ ತಲೆಮಾರಿನಲ್ಲಿ ಬರುವಂತಹದ್ದು ಅನ್ನುವಂಥದ್ದು ಗೊತ್ತಿರಲಿ. ಇನ್ನು ಸ್ನೇಹಿತರೆ, ಈಗ ಈ 5 ತಲೆಮಾರುಗಳ ತಂತ್ರಜ್ಞಾನದ ಬಗ್ಗೆ ಒಂದು ಮುಖ್ಯಾಂಶಗಳನ್ನು ಈಗ ನೋಡ್ಕೊಬಿಡೋಣ. 1ನೇ ಪೀಳಿಗೆಯಲ್ಲಿ ವ್ಯಾಕ್ಯೂಮ್ ಟ್ಯೂಬ್ಗಳನ್ನು ಬಳಕೆ ಮಾಡಲಾಗುತ್ತೆ. ಅತಿ ದೊಡ್ಡ ಗಾತ್ರದಲ್ಲಿರುತ್ತೆ, ನಿಧಾನಗತಿ ಇರುತ್ತೆ. 2ನೇ ಪೀಳಿಗೆಯಲ್ಲಿ ಟ್ರಾನ್ಸಿಸ್ಟರ್ ಸ್ವಲ್ಪ ಚಿಕ್ಕದಾದರೂ ಕೂಡ ಹೆಚ್ಚು ವೇಗವನ್ನು ಪಡೆಯುತ್ತೆ. ಇನ್ನು 3ನೇ ತಲೆಮಾರಿನಲ್ಲಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಸ್ ಅಂದರೆ ಐ ಸಿ ಚಿಪ್ಗಳು, ಕೀಬೋರ್ಡ್ ಮತ್ತು ಮಾನಿಟರ್ ಬಳಕೆ ಆಗುತ್ತೆ. 4ನೇ ಪೀಳಿಗೆಯಲ್ಲಿ ಮೈಕ್ರೋ ಪ್ರೊಸೆಸರ್ಗಳನ್ನು ಬಳಕೆ ಮಾಡಲಾಗುತ್ತೆ. ಇಂಟರ್ನೆಟ್ ಮತ್ತು ಸ್ಮಾರ್ಟ್ಫೋನ್ಗಳಲ್ಲಿ ಇವುಗಳನ್ನು ನೋಡಲಾಗುತ್ತೆ. 5ನೇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸಲಾಗುತ್ತೆ. ರೋಬೋಟ್ ಇದು ಸ್ವಯಂ ನಿರ್ಧಾರ ತೆಗೆದುಕೊಳ್ಳುತ್ತೆ. ಇದು ಜಸ್ಟ್ ಏನು ತಂತ್ರಜ್ಞಾನ. 1ನೇ ಪೀಳಿಗೆಯಲ್ಲಿ ಯಾವ ತಂತ್ರಜ್ಞಾನ, 2ನೇದರಲ್ಲಿ, 3ನೇದರಲ್ಲಿ, 4ನೇದರಲ್ಲಿ ಎನ್ನುವಂಥದ್ದು. ಇದೇ ರೀತಿ ನಾವು ಈಗ ಕಂಪ್ಯೂಟರ್ ಭಾಷೆಗಳನ್ನು ನೋಡೋಣ. ಸ್ನೇಹಿತರೆ, ಕಂಪ್ಯೂಟರ್ ಭಾಷೆಯಲ್ಲಿ 2 ವಿಧಗಳಿದೆ. ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಕೆಳಮಟ್ಟದ ಭಾಷೆ, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದರೆ ಉನ್ನತ ಮಟ್ಟದ ಭಾಷೆ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಮತ್ತು ಕೆಳ ಹಂತದ ಭಾಷೆಯಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ ಒಂದು ಸಿಸ್ಟಮೆಟಿಕ್ ಅಂದರೆ ಮಿಷನ್ ಲ್ಯಾಂಗ್ವೇಜ್, ಮತ್ತೊಂದು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ ಕರೀತಾರೆ. ಇದರೊಳಗಡೆ 2, ಒಂದು ಮಿಷನ್ ಲ್ಯಾಂಗ್ವೇಜು ಮತ್ತು ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂತ. ಮಿಷನ್ ಲ್ಯಾಂಗ್ವೇಜಲ್ಲಿ 0.1 ಬಳಸಿರ್ತಾರೆ. ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಸಿಂಬಲ್ಸ್ ಇರುತ್ತೆ, ಆ್ಯಡ್, ಸಮ್ಮು, ಮಲ್ಟಿಫೈ ಅನ್ನುವಂಥದ್ದು. ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಮತ್ತೊಮ್ಮೆ ಅದನ್ನು ಪಾಸ್ ಮಾಡಿ ಕೇಳಿಸ್ಕೊಳ್ಳಿ. ಇನ್ನು ಉನ್ನತ ಮಟ್ಟದ ಲ್ಯಾಂಗ್ವೇಜ್ಗಳಲ್ಲಿ ಪ್ರಮುಖವಾಗಿ ಪ್ರೋಟಾನು, ಜಾವಾ, ಕೋಬಾಲ್ ಎನ್ನುವಂತಹದ್ದು ಬರುವಂಥದ್ದು. ಕ್ಲಿಯರ್ ಸ್ನೇಹಿತರೆ? ಲ್ಯಾಂಗ್ವೇಜಲ್ಲಿ 2, ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಲೋ ಲೆವೆಲಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜು, ಮತ್ತೊಂದು ಯಾವುದಿದೆ ಮಿಷನ್ ಲ್ಯಾಂಗ್ವೇಜ್ ಅನ್ನುವಂಥದ್ದು ಇರುವಂಥದ್ದು. ಓಕೆ. ಇನ್ನು ಈ ಭಾಷೆಗಳು ಅಂದರೆ 1ನೇ ತಲೆಮಾರಿನಲ್ಲಿ ಯಾವ ಭಾಷೆ, 2ನೇ ತಲೆಮಾರಿನಲ್ಲಿ ಯಾವ ಭಾಷೆ ಅದನ್ನು ನೋಡೋದಾದರೆ ಸ್ನೇಹಿತರೆ, 1ನೇ ತಲೆಮಾರು ಅನ್ನುವಂಥದ್ದು ಏನಿದೆ 42ರಿಂದ 55, ಅಲ್ಲಿ 40ರಿಂದ 50 ಅಂತ ಇತ್ತು, ಕನ್ಫ್ಯೂಷನ್ ಆಗಬೇಡಿ. ಸೊ ಮಿಷನ್ ಲ್ಯಾಂಗ್ವೇಜನ್ನು ಬಳಕೆ ಮಾಡಲಾಗುತ್ತೆ ಅಂದರೆ 0.1 ಇಲ್ಲಿ ಮೊದಲನೇ ತಲೆಮಾರಿನಲ್ಲಿ ಬಳಕೆಯಾಗುತ್ತೆ. ಇದನ್ನು ಬೈನರಿ ಸಂಖ್ಯೆ ಅಂತ ಕೂಡ ಕರೀತಾರೆ ಅನ್ನುವಂಥದ್ದು ಗೊತ್ತಿರಲಿ. ಇದನ್ನು ಸರಿ ಕಂಪ್ಯೂಟರ್ ಓನ್ಲಿ ಅಷ್ಟೇ ತಿಳಿಯೋದಂದರೆ ನಿಮಗೆ ಗೊತ್ತಿರಲಿ, 1 ಮತ್ತು 0. 1 ಅಂದರೆ ಆನ್ ಅಂತ ಇರುತ್ತೆ, ಆಫ್ ಅಂದರೆ 0 ಅಂತಿರುತ್ತೆ. ಅದರಿಂದ ಕಂಪ್ಯೂಟರಿಗೆ ಗೊತ್ತಾಗೋದು ಆನ್ ಆಫ್ ಅಷ್ಟೇ. ಅವುಗಳ ಮೇಲೆಯೇ ಕಂಪ್ಯೂಟರ್ ಆರಂಭದಲ್ಲಿ ವರ್ಕನ್ನು ಮಾಡುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು 2ನೇ ತಲೆಮಾರನ್ನು ನೋಡೋದಾದರೆ 2ನೇ ತಲೆಮಾರಿನಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜನ್ನು ಬಳಸಲಾಗುತ್ತೆ. ನೋಡಿ, ಫಸ್ಟ್ 1ನೇ ತಲೆಮಾರಿನಲ್ಲಿ ಲೋ ಲೆವೆಲ್ ಲ್ಯಾಂಗ್ವೇಜಲ್ಲಿ ಸಿಸ್ಟಮ್ ಲ್ಯಾಂಗ್ವೇಜನ್ನು ಅದು ಬಳಸಿದರೆ 2ನೇ ತಲೆಮಾರಿನಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜನ್ನು ಬಳಕೆ ಆಗುತ್ತೆ. ಇದನ್ನು ಸಿಂಬಾಲಿಕ್ ಭಾಷೆ ಅಂತ ಕೂಡ ಕರೆಯಲಾಗುತ್ತೆ. ನೋಡಿ, 1ರಲ್ಲಿ ಮಿಷನ್ ಲ್ಯಾಂಗ್ವೇಜ್ ಆದರೆ 2ರಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜು. ಇನ್ನು 3ನೇ ತಲೆಮಾರಿಗೆ ಬಂದಾಗ ನಾವು ಹೈ ಲೆವೆಲ್ ಲ್ಯಾಂಗ್ವೇಜ್ಗಳಾದ ಪ್ರೋಟಾನ್ ಮತ್ತು ಕೋಬಾಲ್ಗಳನ್ನು ಬಳಸ್ತೀವಿ. ಯಾವುದು ಪ್ರೋಟಾನ್ ಮತ್ತು ಕೋಬಾಲ್ಗಳನ್ನು ಬಳಸ್ತೀವಿ. ಪ್ರೋಟಾನ್ ಫುಲ್ ಫಾರ್ಮ್ನ ಕೇಳ್ತಾರೆ ಎಕ್ಸಾಮ್ಗಳಲ್ಲಿ.
ಫಾರ್ಮುಲಾ ಟ್ರಾನ್ಸ್ಲೇಷನ್ ಎನ್ನುವಂಥದ್ದು ಇದನ್ನು ಜಾನ್ ಬ್ಯಾಕಾಸ್ ಎನ್ನುವಂಥದ್ದು 1957ರಲ್ಲಿ ಕಂಡುಹಿಡಿದ. ಇದು ರಿಪೀಟ್ ಆಗಿರುವಂಥ ಪ್ರಶ್ನೆ. ಇನ್ನು ಕೊಬಾಲ್ ಅಂದರೆ ಕಾಮನ್ ಬಿಸ್ನೆಸ್ ಓರಿಯೆಂಟೆಡ್ ಲ್ಯಾಂಗ್ವೇಜ್. ಇದನ್ನು ಬಿಸ್ನೆಸ್ಗೋಸ್ಕರ 1959ರಲ್ಲಿ ಸಿದ್ಧಪಡಿಸಲಾಗುತ್ತೆ. ಇದನ್ನು ಗ್ರೇಸ್ ಉಪ್ಪರ್ ಮೋರೆ ಎನ್ನುವಂಥವನು ಕಂಡುಹಿಡಿತಾನೆ. ಇಷ್ಟು ನಿಮಗೆ ಗೊತ್ತಿರಲಿ. ಇನ್ನು ಇದರೊಳಗಡೆ ಇದಷ್ಟೇ ಅಲ್ಲದೆ ಬೇಸಿಕ್ ನಾವೇನು ಕೋರ್ಸ್ ಅಂತೀವಿ ಅದು ಲ್ಯಾಂಗ್ವೇಜು ಪಾಸ್ಕಲ್ಲು ಮತ್ತು PL1 ಎನ್ನುವಂಥದ್ದನ್ನು ಕೂಡ ಕಂಡುಹಿಡಿತಾರೆ. ಅಂದರೆ ಓಕೆ, ಫಸ್ಟಲ್ಲಿ ಮಿಷನ್ ಲ್ಯಾಂಗ್ವೇಜು, ಸೆಕೆಂಡಲ್ಲಿ ಅಸೆಂಬಲರ್ ಲ್ಯಾಂಗ್ವೇಜ್, ಥರ್ಡ್ ಒನ್ನಲ್ಲಿ ಐ ಲೆವೆಲ್ ಲ್ಯಾಂಗ್ವೇಜ್, ಅದರಲ್ಲಿ ಪೋರ್ಟ್ರನ್ನು ಕೋಬಾಲು ಬೇಸಿಕ್ಕು ಇವೆಲ್ಲಗಳು ಬರುತ್ತೆ. ಇನ್ನು 4ನೇ ತಲೆಮಾರಿನಲ್ಲಿ 1971 ಪ್ರಸ್ತುತವರೆಗೆ ಕ್ವೈರಿ ಲ್ಯಾಂಗ್ವೇಜನ್ನು ಬಳಸಲಾಗುತ್ತೆ. ಅದನ್ನು ಡೊಮೈನ್ ಲ್ಯಾಂಗ್ವೇಜ್ ಅಂತ ಕೂಡ ಕರೀತಾರೆ. ನಾನ್ ಪ್ರೊಸೆಸಿಂಗ್ ಅಂದರೆ ಕೋಡಿಂಗ್ ಇಲ್ಲೇ ಕೂಡ ಶುರುವಾಗುತ್ತದೆ ಇಲ್ಲಿ 4ನೇ ತಲೆಮಾರಿನಲ್ಲಿ. ಅದರಲ್ಲಿ ಮುಖ್ಯವಾದದ್ದು ಮೈಕ್ರೋಸಾಫ್ಟ್ ಫ್ರಂಟ್ ಪೇಜ್ ಹೊಂದಿರಬಹುದು. SQL ಏನಿದೆ, JSP ಮತ್ತು SQL ಸ್ಟ್ರಕ್ಚರ್ಡ್ ಕ್ವೈರಿ ಲ್ಯಾಂಗ್ವೇಜ್ ಅನ್ನುವಂಥದ್ದು ಇದು ಕೂಡ ಕೋರ್ಸ್, ಅದನ್ನು ನೀವು ಕಲಿಬಹುದಾಗಿರುವಂಥದ್ದು. ಇನ್ನು 5ನೇ ತಲೆಮಾರಿನಲ್ಲಿ ಬಳಸುವಂತಹ ಭಾಷೆ ಯಾವುದು ಅಂತ ಕೇಳಿದರೆ ಸ್ಮಾರ್ಟರ್ ಅಂತ ಕರೀತಾರೆ. ಇದರಲ್ಲಿ ಕೃತಕ ಬುದ್ಧಿಮತ್ತೆ AI ಬಳಕೆಯನ್ನು ಮಾಡಲಾಗುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಇದರಲ್ಲಿ ಪ್ರಮುಖ ಭಾಷೆಗಳು OPS 5, ರೋಲಾಂಗ್, ಲಿಪ್ಸ್ ಮತ್ತು ಮರ್ಕ್ಯೂರಿ ಎನ್ನುವಂಥದ್ದು ಕೂಡ ನಿಮಗೆ ಗೊತ್ತಿರಲಿ. ಸ್ನೇಹಿತರೆ, ಅರ್ಥ ಆಯಿತಾ? ಫಸ್ಟಲ್ಲಿ ಯಾವುದು ಮಿಷನ್ ಲ್ಯಾಂಗ್ವೇಜ್, ಸೆಕೆಂಡಲ್ಲಿ ಅಸೆಂಬ್ಲಿ ಲ್ಯಾಂಗ್ವೇಜ್, 3ರಲ್ಲಿ ಐ ಲೆವೆಲ್ ಲ್ಯಾಂಗ್ವೇಜ್, 4ನೇ ತಲೆಮಾರಿನಲ್ಲಿ ಯಾವುದನ್ನು ಬಳಸಲಾಗುತ್ತೆ, SQL ಎಲ್ಲವನ್ನು ಬಳಸಲಾಗುತ್ತೆ. ಇದನ್ನು ಕ್ವೈರಿ ಲ್ಯಾಂಗ್ವೇಜ್ ಅಂತ ಕರೆಯಲಾಗುತ್ತೆ 4ನೇ ತಲೆಮಾರಿನಲ್ಲಿ. 5ನೇ ತಲೆಮಾರಿನಲ್ಲಿ ಕೃತಕ ಬುದ್ಧಿಮತ್ತೆ ಅಥವಾ ಸ್ಮಾರ್ಟರ್ ಅಂತ ಕರೆಯಲಾಗುತ್ತೆ. ಇನ್ನು ಗಾತ್ರದ ಆಧಾರದ ಮೇಲೆ ಕಂಪ್ಯೂಟರ್ಗಳನ್ನು ವಿಭಾಗಿಸಲಾಗುತ್ತೆ. ಅವುಗಳಲ್ಲಿ ಸೂಪರ್ ಕಂಪ್ಯೂಟರ್, ಮೇನ್ ಕಂಪ್ಯೂಟರ್, ಮಿನಿ ಕಂಪ್ಯೂಟರ್ ಹಾಗೂ ಮೈಕ್ರೋ ಕಂಪ್ಯೂಟರ್ ಅಂತ 4 ವಿಧಗಳ ಗಾತ್ರದ ಆಧಾರದ ಮೇಲೆ. ಇನ್ನು ಕೆಲಸದ ಆಧಾರದ ಮೇಲೆಯೂ ಕೂಡ 3 ವಿಧಗಳಲ್ಲಿ ವಿಭಾಗಿಸಲಾಗುತ್ತೆ. ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್, ಹೈಬ್ರಿಡ್ ಕಂಪ್ಯೂಟರ್ ಅಂತ. ಅನಲಾಗ್ ಕಂಪ್ಯೂಟರನ್ನು ತಾಪಮಾನ, ಒತ್ತಡ, ಹೀಗೆ ಸಿಗ್ನಲ್ಗಳನ್ನು ಇದು ಮಾಡೋಕ್ಕೆ ಬಳಸ್ತಾರೆ. ಡಿಜಿಟಲ್ ಕಂಪ್ಯೂಟರಲ್ಲಿ ಬೈನರಿ ನಂಬರ್ ಆದಂಥದ್ದು 0 ನಾವು ಮನೆಯಲ್ಲಿ ಉಪಯೋಗಿಸುವಂತಹ ಕಂಪ್ಯೂಟರ್ ಮತ್ತು ಆಫೀಸಲ್ಲಿ ಬಳಸುವಂಥದ್ದು. ಹೈಬ್ರಿಡ್ ಕಂಪ್ಯೂಟರ್ ಅಂದರೆ 2, ಈ ಸಿಗ್ನಲ್ಲು ತಾಪಮಾನ ಎಲ್ಲ ಇದನ್ನು ತಗೊಳ್ಳುವಂಥದ್ದು ಹಾಗೂ ಡಿಜಿಟಲ್ ಕಂಪ್ಯೂಟರ್ಗಳ 2 ಬಳಸಲಾಗುತ್ತೆ. ಇನ್ನು ಹೈಬ್ರಿಡ್ ಕಂಪ್ಯೂಟರ್ಗಳನ್ನ ಎಲ್ಲಿ ಬಳಸ್ತಾರೆ ಅಂತ ಕೇಳ್ತಾರೆ. ECG ಮಿಷನ್ಗಳಲ್ಲಿ ಬಳಸ್ತಾರೆ, ಪೆಟ್ರೋಲ್ ಬಂಕ್ಗಳಲ್ಲಿ ಬಳಸ್ತಾರೆ. ಇದನ್ನು ರಿಪೀಟ್ ಆಗಿರುವಂಥ ಕ್ವಶನ್. ಇನ್ನು ಫ್ಯಾಕ್ಟಾ ಎನ್ನುವಂಥದ್ದು ಹೈಬ್ರಿಡ್ ಕಂಪ್ಯೂಟರ್ ಆಗಿರುವಂಥದ್ದು 1976ರಲ್ಲಿ ಬಳಕೆ ಮಾಡಲಾಗುತ್ತೆ. ಇನ್ನು ಫಾದರ್ ಆಫ್ ಕಂಪ್ಯೂಟರ್ ಅಂತ ಯಾರನ್ನ ಕರೀತಾರೆ, ಚಾರ್ಲ್ಸ್ ಬೆಬೇಜ್ನ. ಕಂಪ್ಯೂಟರ್ಗಳಲ್ಲೇ ಫಾದರ್ ಆಫ್ ಕಂಪ್ಯೂಟರ್ ಯಾರು ಅಂತಂದರೆ ಮೈನ್ ಫ್ರೇಮ್ ಕಂಪ್ಯೂಟರ್ ಅಂತ ಕರೀತಾರೆ. ಇನ್ನು ಗ್ರ್ಯಾಂಡ್ ಫಾದರ್ ಆಫ್ ಕಂಪ್ಯೂಟರ್ ಅಂದರೆ ನಿಮಗೆ ಗೊತ್ತಿರಲಿ ಯಾವುದು, ಸೂಪರ್ ಕಂಪ್ಯೂಟರ್. ಇನ್ನು ಟೈಡ್ ಪ್ರಿಡೆಕ್ಟರ್ ಎನ್ನುವಂತಹ ಕಂಪ್ಯೂಟರ್ ಇರುತ್ತೆ. ಇದನ್ನು ಮೊದಲು ಕಂಡುಹಿಡಿದರೆ ಇದನ್ನು ಅನಲಾಗ್ ಕಂಪ್ಯೂಟರ್ ಅಂತ ಕರೀತಾರೆ. ಓಕೆ, ಇದು ಸಮುದ್ರದ ಅಲೆಗಳನ್ನು, ಸಿಗ್ನಲ್ಗಳನ್ನು ಕೊಡುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸ್ನೇಹಿತರೆ, ಪದೇ ರಿಪೀಟ್ ಆಗಿರುವಂಥದ್ದು ನೋಡಿ. ವಾಟ್ ಈಸ್ ದ ಪ್ರೋಗ್ರಾಮ್ ಅಂತ ಕೇಳ್ತಾರೆ. ಇನ್ಸ್ಟ್ರಕ್ಷನ್ಸ್ ಏನಿರುತ್ತೆ ಅದುಗಳ ಸಮೂಹಕ್ಕೆ ನಾವು ಪ್ರೋಗ್ರಾಮ್ ಅಂತ ಕರಿತೀವಿ. ಇನ್ನು ಪ್ರೋಗ್ರಾಮ್ಗಳ ಸಮೂಹವನ್ನೇ ನಾವು ಸಾಫ್ಟ್ವೇರ್ ಅಂತ ಕರಿತೀವಿ. ಇದನ್ನು ಕೇಳ್ತಾರೆ, ವಾಟ್ ಈಸ್ ದ ಸಾಫ್ಟ್ವೇರ್, ವಾಟ್ ಈಸ್ ದ ಪ್ರೋಗ್ರಾಮ್, ಅಂತ ಕೇಳ್ತಾರೆ. ಅವಾಗ ನೀವು ಹೇಳಬೇಕು ಪ್ರೋಗ್ರಾಮ್ ಅಂದರೆ ಇನ್ಸ್ಟ್ರಕ್ಷನ್ಸ್ಗಳ ಒಂದು ಸಮೂಹಕ್ಕೆ ಪ್ರೋಗ್ರಾಮ್ ಅಂತ ಕರಿತೀವಿ. ಪ್ರೋಗ್ರಾಮ್ ಅಂದರೆ ಇದೊಂದು ಸಾಫ್ಟ್ವೇರ್ ಅಂದರೆ ಪ್ರೋಗ್ರಾಮ್ಗಳ ಒಂದು ಸಮೂಹಕ್ಕೆ ಸಾಫ್ಟ್ವೇರ್ ಅಂತ ಕರಿತೀವಿ ಎನ್ನುವಂಥದ್ದು. ಇನ್ನು ಸ್ನೇಹಿತರೆ, ಈ ಕ್ಲಾಸ್ನ ಕೊನೆಯಲ್ಲಿ ಈಗ ಒಂದು 3 ಪ್ರಶ್ನೆಗಳನ್ನು ನೋಡ್ಕೊಂಡು ಹೋಗೋಣ. ಫಾದರ್ ಆಫ್ ಕಂಪ್ಯೂಟರ್ ಅಂತೂ ಯಾವುದನ್ನು ಕರೀತಾರೆ, ಮೈನ್ ಫ್ರೇಮ್ ಕಂಪ್ಯೂಟರನ್ನು ಕರೀತಾರೆ. ಇನ್ನು 2ನೇ ಪ್ರಶ್ನೆ ನೋಡೋಣ. ಕಂಪ್ಯೂಟರ್ಗಳ ಗ್ರ್ಯಾಂಡ್ ಫಾದರ್ ಅಂತ ಯಾವುದನ್ನು ಕರೀತಾರೆ ಅಂದರೆ ಗೊತ್ತಿರಲಿ, ಸೂಪರ್ ಕಂಪ್ಯೂಟರ್ ಅಂತ ಕರೀತಾರೆ. ಇನ್ನು ಪ್ರಿಡೆಕ್ಟರ್ ಯಾವ ರೀತಿಯ ಕಂಪ್ಯೂಟರ್ ಅಂದರೆ ಅನಲಾಗ್ ಕಂಪ್ಯೂಟರ್ ಅಂತ ಕರೀತಾರೆ. ಇನ್ನೊಂದು ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಈ ಹೈಬ್ರಿಡ್ ಕಂಪ್ಯೂಟರ್ಗಳನ್ನು ಎಲ್ಲೆಲ್ಲಿ ಬಳಸಲಾಗುತ್ತೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ತಪ್ಪದೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಯಾರೆಲ್ಲ PhDRಗೆ ರೆಡಿ ಆಗ್ತಾ ಇದ್ದಾರೋ ಅವರಿಗೆ ಉಚಿತ ತರಗತಿಗಳು ಬೇಕು ಅಂದರೆ ಈ ಲಿಂಕನ್ನು ಕಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ.